ಇಲ್ಲಪ್ಪ, ಇನ್ನು ಪತ್ರಿಕೆ ಇಲ್ಲ. ಅಲ್ಲ, ಈ ನಮ್ಮನೆ ಮಳೆ ಹೊಡಿತದೆ, ಮನಸ್ಸಿಗೆ ನಾವು ಹೆರಿಗೆ ಹೇಳೋಕ್ಕಾಗಲ್ಲ. ಏನು ದಂಡು ಕಡಿತಾರೆ ಹಂಗಾರೆ ಪ್ಯಾಟಿಗೆ ಹೋಗ್ಕೊಂಡು? ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರೆ ಇವರು ಪ್ಯಾಟಿಗೆ ಹೋಗೋದು ತಪ್ಪಂಗಿಲ್ಲ. ಬಾಕಿದ್ದರಿಗೆ ಅವ್ರು ಹೇಳ್ತಾರೆ. ನಾನೇನಾರು ಒಂಚೂರು ನರ್ಮನ ಹತ್ರ ಏನಾರು ಮಾತಾಡ್ತಾನಿದ್ರೆ ಏನು ಪಂಚಾಯತ್ಗೆ ಹೊಡಿತೀಯ ಅಂತ ಏನು ಬೆರ್ಸ್ಕಿ ಬಂದಂಗೆ ಬರೋದು. ಕೇಳಂಗಿದ್ದೆ ನಾನು. ಕೇಳಿದ್ರು ನಾನು ಗಂಡಸು ಹಂಗೆ 108 ಕೆಲಸ ಇರ್ತದೆ, ನಾನು ಹೋಗ್ತೀನಿ ಹಂಗೆ ಹಿಂಗೆ ಅಂತ ಏನು ಪುರಾಣ ಮಾಡ್ತಾರೆ. ಹಂಗೆ ಹೇಳಿ ಹೋದ್ರಲ್ಲ ಪಕ್ಕನೊಂದು ಮಾತಾಡಿ ಅಂತ ನೋಡೋಣ, ಕೇಳ್ಕೊಂಡು ಆಮೇಲೆ ಪವನಿಗೆ ಫೋನ್ ಮಾಡೋಣ ಅಂತ ನೋಡಿದ್ರೆ ಇವರೇ ಇನ್ನೂ ಪತ್ತಿಕ್ಕಿಲ್ಲ. ಸಾಯದ ಎಷ್ಟು ಹೊತ್ತಿಗೆ ಬಂದ್ಕೊತಾರ ಬಂದ್ಕೊಂಡ್ಲಿ. ಸ್ವಲ್ಪ ಹೊತ್ತು ನೋಡಿ ಸುಮ್ಮನೆ ಉಂಡು ಮಲ್ಕಿತೀನಿ. ನಾನು ಬಾಗಿಲು ಚಿಲ್ಕ ತೆಗ್ದಿಟ್ಟೆ ಮಲ್ಕಿತೀನಿ. ಯಾಂತದಾರು ಮಾಡ್ಕೊಳ್ಳಿ. ಹಾಂ, ಎಂತ ಹೇಳೋಕ್ಕೆ ಇಷ್ಟೊತ್ತು ಕಾಸ್ಕ ನಿಂತ್ಕೊಂಡಿರಲ್ಲ ಜಲ್ಜಕ್ಕ, ಮನೆಗೆ ಬರೋಷ್ಟು ಪುರ್ಸೊತ್ತಿಲ್ಲನೂ ಕೇಳ್ತಿದ್ದೀರ. ಅಲ್ಲ ಹಂಗಲ್ಲ, ಒಂಥರ ಎಂತಾರು ಅಂತ ಗೊತ್ತಿಲ್ದಿದ್ದು ಗೊತ್ತಾದಕ್ಕೋ ಎಷ್ಟೊತ್ತಿಗೆ ಹೇಳಲ್ಲ ಕೇಳೋಣ ಅಂತ. ಈಗ ಇವ್ರ ಹತ್ರ ಕೇಳಿ ಮತ್ತೆ ಪವನಿಗೆ ಫೋನ್ ಮಾಡ್ಬೇಕಲ್ಲ, ಹಾಗಾಗಿ ನಾಳೆ ಬೆಳಿಗ್ಗೆನೇ ಅದು ಮತ್ತೆ ಫೋನ್ ಮಾಡ್ತೀನಿ ಅಂದದೆ. ಹಾಗಾಗಿ ಹ್ಞೂ ಪಾಪ ನಿಮಗೆ ಅಂತ ಗೊತ್ತಾ? ಅದು ಮತ್ತೆಂತ ಅಲ್ಲ, ಗರ್ಭವತಿ ಅಂತ ನಮ್ಮೂರಲ್ಲಿ ಪೆಂಡ್ ಇದ್ದಂಗೆ ಇತ್ತು. ಪೆಂಡ್ ಅನ್ನೋದಕ್ಕಿಂತನೂ ದಾಯಿದ್ರ ಮಕ್ಕಳಯ್ಯ ನಾವು. ನಮ್ಮ ಅಪ್ಪಯ್ಯರಿಗೂ ಅವ್ರ ಅಪ್ಪಯ್ಯರಿಗೂ ಆತಿರಲ್ಲ, ಹಾಗಾಗಿ ಹೊಕ್ಕ ಬಳಕೆ ಇರಲ್ಲ. ನಾನು ಅದು ಮಾತ್ರ ಎಲ್ಲಿ ಹೋಗೋದಿರೋ ಒಟ್ಟಿಗೆ ಹೋಗೋದು ಒಟ್ಟಿಗೆ ಬರೋದು ಹಂಗಿರ್ತಿದ್ದು. ನನ್ನ ಮದುವೆ ಆಗಿ ಸುಮಾರು ವರ್ಷ ತನಕ ಪಾಪ ಅದಕ್ಕೆ ಮದುವೆ ಆಗಿರಲ್ಲ. ಹುಡುಗನ್ನ ಹುಡುಕ್ತಾ ಇದ್ರು. ಹಂಗೆ ಕಡೆಗೆ ನೋಡೋ ತನಕ ಇಲ್ಲಿ ನಮ್ಮೂರಿಗೆ ಕೊಟ್ಟದ್ರಿ, ನರಸಿಂಹಣ್ಣ ಅಂತ ಅವ್ರಿಗೆ ಕೊಟ್ಟದೆ. ಹೋಗೋದು ಬರೋದು ಎಲ್ಲ ಕಮ್ಮಿ. ಎಲ್ಲರೂ ವರ್ಷಕ್ಕೊಂದ್ಸತಿ ಸತ್ನಾಣ್ಕತೆ ಕತೆ ಆದಾಗ ಮದುವೆ ಹಬ್ಬಕ್ಕೆಲ್ಲ ಹೋದಾಗ ಸಿಕ್ಕೋದು ಬಿಟ್ಟರೆ ಮತ್ತೆ ಸಿಕ್ಕಲ್ಲ. ಆಗ ಇಂದು ಫೋನ್ ಮಾಡಿಬಿಟ್ಟದೆ, ಯಾರ ಕೈಲೋ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಅಂದರೆ ಒಂದು ಕೆಲಸ. ಅದಕ್ಕೊಬ್ಳು ಮಗಳದಿಯಂತೆ, ಕಾಲೇಜಿಗೆ ಹೋಗ್ತಾಯಿದೆಯಂತೆ, ನೋಡೋಕ್ಕೂ ಗನಾಗದೆ ಅಂಥೇಳಿ ಹೇಳ್ತಾ. ಅಂತ ಅಂದರೆ ನಮ್ಮ ಪವನನ್ನು ತಗೊಂಡಿರ್ತೀಯೇನೋ ಅಂತ ಕೇಳ್ತಾ ಇತ್ತು. ನಮ್ಮ ಪವನನ್ನು ನೋಡಿತ್ತಲ್ಲ, ಬೆಂಗಳೂರಲ್ಲಿ ಕೆಲಸದಲ್ಲಿರೋದು ಅಂತಲೂ ಗೊತ್ತು. ನೋಡೋಕ್ಕೂ ಒಳ್ಳೆ ನಾನು ಕಡೆ ಸುದ್ದಾಗ ಹೆಂಗೆ ಅದಾನೆ ನನ್ನ ಮಗ. ಹಂಗಾಗಿ ಗಂಡ ಹೇಳಿದ್ರಂತೆ, ಆದರೆ ಗಂಡ ಮಗಳಿಗೆ ಮದುವೆ ಮಾಡ್ಬೇಕಂತೆ, ಅಲ್ಲಿ ಇಲ್ಲಿ ಅಂತ ಹುಡುಕ್ಬೇಕು. ಅದೇನು ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡುಕ್ತಂಗೆ ನಿಮ್ಮೂರವರೇ ಅದಾರಲ್ಲ, ಅವ್ರ ಮಗ ಅದಾನೆ, ಅವ್ನು ಬೆಂಗಳೂರಲ್ಲಿರೋದು, ಕೊಡೋಣ ಒಂದು ಮಾತು ಕೇಳಿ ನೋಡ ಅಂತ ಹೇಳಿ ಪ್ಯಾಟಿಗೆ ಹೋಗಿ ಉದ್ದೇಶ ಯಾರ ಹತ್ರನೂ ನಂಬರ್ ಇಸ್ಕೊ ಬಂದು ಕೊಟ್ಟಾರಂತೆ. ಫೋನ್ ಮಾಡ್ತು ಮಾತಾಡ್ಕೊಂಡು ಕೂತೀನಿ. ಈಗ ಗೌಡ್ರು ಬರ್ಬೇಕು, ಇನ್ನೇನು ಹೇಳ್ಬೇಕ ಇನ್ನು. ಅವ್ರಿಗೆ ಏನಿದ್ರು ಒಂದೇ ಮಗಳಿರ್ಬೇಕಂತೆ, ಇಲ್ಲ 2 ಹೆಣ್ಣಿರ್ಬೇಕಂತೆ. ಅವು ಆಸ್ತಿ ಭೋಗ ಏನು ತಗೊಂಡು ಹೋಗ್ತಾರೆ ಏನೋ ಹೋಗೋಷ್ಟೊತ್ತಿಗೆ. ಹಂಗಿದ್ದವು ಯಾವ್ದಾರು ಒಂದು ತಂದ್ಕೊಳೋದ, ನನ್ನ ಮಗ ನೀ ಆಗೋ ಅಂತ ಕುತ್ಕೊಳೋದು. ಅವನು ಎಂತ ಆತನ ಪಾಪ, ನೋಡಿದ್ರೆ ಅಷ್ಟು ಚಂದ ಅದಾನೆ, ಸುಲ್ದಿಟ್ಟು ಬಾಳೆಹಣ್ಣಂಗೆ. ಅವನಿಗೆ ಇದು ಕರ್ರಗಿದ್ದಿದ್ದು ಇಲ್ಲ ಗಿಡ್ಡ ಇದ್ದಿದ್ದು ಹುಡುಗಿ ತಂದು ತೋರಿಸಿ ನಾವು ಆಗ ಕೂತಾನ ಆಸ್ತಿ ಮಕ್ಕ ನೋಡಿ. ಹಾಗಾಗಿ ಇದನ್ನೊಂದು ಕೇಳೋಣ ಅಂತ. ಅದು ಕೇಳಿದ್ದಲ್ಲ, ಗರ್ಭವತಿನ ಭಾಳ ಒಳ್ಳೆ ಹುಡುಗಿ, ಸುಮ್ಮನೆ ಹೇಳ್ಬಾರ್ದು. ನಾನು ಸಣ್ಣಲ್ಲಿಂದ ನೋಡಿನಲ್ಲ, ನಾ ಏನು ಅಂತ ಅದಕ್ಕೆ ಗೊತ್ತು, ಅದೇನು ಅಂತ ನಂಗೆ ಗೊತ್ತು. ನಮ್ಮನ್ನೇ ಒಂದು ಮಗಿನ ತಂದ್ಕೊಂಡಂಗೆ ಆತಿತ್ತು. ಎಂತಕ್ಕೆ ನಮ್ಮನೆಗಿರಷ್ಟು ಒಪ್ಬೇಕಲ್ಲ, ಒಪ್ಪಿದ್ಮೇಲೆ ಏನು ಪವನನ ಹತ್ರ ಕೇಳಬೇಕು ಅಂತ ಅದಕ್ಕೆ ಕಾದು ಕೂತ್ಕೊಂಡಿನಿ. ಮರ ಹಿಂದೆ ತಡಕ್ಕೆ ಬರ್ತಾಯಿದ್ದಾರೆ ನೋಡಿ ಮನೆ ಬದಿಯ. ಹಾಂ, ಪಲ್ಲವಿಗೆ ಹೇಳಲ್ಲ ಅಂತ ಹೇಳ್ಬೇಕಪ್ಪ. ಆಚೆ ಇದಳೊಬ್ಳು ಮಗಳು, ಅಣ್ಣನ ಮದುವೆ ಅಂದರೆ ಎಷ್ಟು ಖುಷಿಲಿಂದ ಓಡಾಟ ಮಾಡಬೇಕು, ಇದು ಮಾಡಬೇಕು, ಕೇಳಬೇಕಲ್ಲ. ಹಾಂ ಹೇಳ್ಬೇಕು, ಅದಕ್ಕೂ ಹೇಳ್ತೀನಿ. ಅದು ಗೊತ್ತಿದ್ರೆ ಗೊತ್ತಿರ್ಬೋದು. ಇಲ್ಲೇ ಅದು ಹೋದ ಕಾಲೇಜಿಗೆ ಹೋಗೋದಂತೆ. ನನ್ನ ಮಗಳನ್ನ ನೋಡಿ, ನಿನ್ನ ಮಗಳನ್ನ ನೋಡಿ ನಾನು ಅಂತ ನೋಡಿನೇ ಅಂದರೆ ಮದುವೆಗೆ ಬಂದಾಗ ನೋಡಿರ್ತದೆ. ನಾನು ನೋಡಿನೇನಾ ಎಂಥರು ಅಂತ ಗೊತ್ತಿಲ್ಲ. ಈಗ ನಮ್ಮ ಪಲ್ಲವಿನ ಕೇಂದ್ರ ಗೊತ್ತಾಗ್ತದೆ. ಎಂತಕ್ಕೂ ಈ ಸನಿಗಟ್ಟು ಗಂಡ್ಸು ಮನೆ ಬದಿಗೆ ಬರೋಲ್ಲ, ಅದು ಹೇಳಿ. ಈಗ ಇದ್ರ ಹತ್ರ ಕೇಳ್ಕೊಂಡು ಆಮೇಲೆ ಬಾಕಿದರ ಹತ್ರ ಕೇಳ್ಬೇಕಲ್ಲ. ಮತ್ತು ಫಸ್ಟೇ ಬೇರೆಯವ್ರಿಗೆ ಹೇಳಿನಿ ಅಂತ ಗೊತ್ತಾದ್ರೆ ಮತ್ತೆ ಏನಿಲ್ಲ, ಅದಕ್ಕೊಂಥರ ಕೋಡ್ ಬಂದು ಹೋಗ್ತದೆ. ಓ, ನಮ್ಮನೇಲಿ ಕರೆಂಟ್ ಅದೆಯಾ? ಅಲ್ಲಡಲ್ಲಿ ಬೆಳಕು ಕಾಣ್ತಾ ಇದೆ. ನಿಮ್ಮ ಮನೇಲಿ ಅದೇನಿಲ್ಲ, ಪೀಚ್ ಹೋಗ್ಯದೇನ?
ಪಿಜೋಗಿದೆ ನೋಡು, ಹಲ್ಲು ಕಾಲು ಕಡೆ ನೋಡ್ತಾ ಹೋಗೋ ಮಾರಯ್ಯ. ಮೇಲೆ ಏನು ಹೂವಿನ ಗಿಡ ಅಂದರೆ ಹಳ್ಳು ಬೆಳೆಸಿಟ್ಕೊಂಡಿರಿ. ಹೋದಾ ಕಾಣ್ತದನಾ? ನಾ ಹೋಗ್ಲಾ ಒಳಗೆ? ಓ ಸವಾರಿ ಬಂತೇನ, ಇನ್ನು ಎರಮನೆ ಪಾರ್ಟಿ ಜೊತೆನೇ ಹೋಗಿದ್ದಂತ ಕಾಣ್ತದೆ. ಜೋಡಿಗೆ ಸಮ ಆಗ್ತದೆ. ಮತ್ತು ಮಾತಿಗೆ ನಿಂತು ಬಿಟ್ರಲ್ಲ ಅಂದರೆ ಇವನ ಕಡೆಯಿಂದ ಭೂಕಂಪ ಬಂದರೂ ಗೊತ್ತಾಗಲ್ಲ. ಅಲ್ಲ ಅದು ಎಷ್ಟು ಹೊತ್ತು ಮಾರ್ರ, ಒಂದು ಪ್ಯಾಟೆ ಬದಿಗೆ ಹೋದರೆ ಮನೆಗೆ ಬರೋಕ್ಕೆ ನೋಡೋಣ. ಈ ನಮೂನಿ ಮಳೆ ಹೊಡಿತದೆ, ಪ್ಯಾಟೆಲ್ಲಿ ಏನು ಕಡಿತದೆ ಏನೋ ನಿಮ್ಮನ್ನು. ನಾನು ಮಾತಾಡ್ಬೇಕಲ್ಲ ಅಂತೀರಂತ ಕಾದು 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 ಈಗ ಸ್ವಲ್ಪ ಹೊತ್ತು ನೋಡಿ ಮುಲ್ಕಿನದ ಅಂತ ಜ್ಞಾನ ಮಾಡ್ತಾ ಇದ್ದೆ. ಮಾತಾಡೋಕ್ಕೆ ನಾ ಏನು ಹೊರದೇಶದಿಂದ ಬಂದಿನ? ಮನೇಲೇ ಇರ್ತೀನಪ್ಪ, ಎಷ್ಟೊತ್ತಿಗೆ ಬೇಕಾದ್ರೂ ಮಾತಾಡ್ಬೋದು. ಎಂತ ಮಾತಾಡೋದ? ಮಾತಂದರೆ ಮತ್ತೆ ಅಂತಲ್ಲ, ಪ್ರಭಾವತಿ ಫೋನ್ ಮಾಡಿತ್ತು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ. ಪ್ರಭಾವತಿ ಇದು ಯಾರು? ಮತ್ತೊಬ್ರು ಹೊಸಬ್ರು ಯಾರೋ ಸೇರ್ಕೊಂಡಂಗೆ ಅದೆಯಲ್ಲ, ಯಾರು ಪ್ರಭಾವತಿ ಅಂದರೆ? ಪ್ರಭಾವತಿ ಮಾರ ನಮ್ಮ ಅಪ್ಪಯ್ಯರ ಮನೆ ಹತ್ರ ಇರ್ತಲ್ಲ, ಅಂದರೆ ಹೇಳ್ತಿರಲ್ಲ ನಮ್ಮೂರಿಗೆ ಕೊಟ್ಟದೆ, ನರಸಿಂಹಣ್ಣ ಅನ್ನರಿಗೆ ಕೊಟ್ಟದೆ ಅಂಥೇಳಿ. ನಿಮ್ಗೊಂದು ನಿಮ್ಮ ಬಳಗಾದ್ರೆ ಘನ ಜ್ಞಾನ ಇರ್ತದೆ. ನಮ್ಮ ಕಡೆದು ಯಾರ್ದಾರಂದ್ರೆ ಹಾಂ ಎಲ್ಲ ನೆನ್ಪು ಮಾಡಿ ಕೊಡ್ಬೇಕು. ಅದು ಇವತ್ತು ಫೋನ್ ಮಾಡಿತ್ತು. ಫೋನ್ ಮಾಡಿದ್ರು ಮಾತಾಡಿದ್ರು ಸಯ್ಯಪ್ಪ. ನನ್ನ ಹತ್ರ ಎಂತಕ್ಕೆ ಹೇಳ್ತಿದ್ದೀಯ? ಏನೆಲ್ಲ ಫೋನ್ ಮಾಡಿದ್ದು ನಂಗೆ ವರದಿ ಒಪ್ಪಿಸ್ಬಿಡ್ತೀಯ ನೀನು? ಸ್ವಲ್ಪ ಮಾತು ಪೂರ್ತಿ ಅಲೇಸ್ ಕೇಳಿ. ನಿಮ್ಮ ಹತ್ರ ಹೇಳ್ಬೇಕಾಗಿದ್ದಕ್ಕೆ ಹೇಳೋಕ್ಕೆ ಅಂತ ನಿಂತ್ಕೊಂಡಿದ್ದು, ನಾನು ಮಾಡಿದ್ದು ಮತ್ತೆ ಅಂತ ಅಲ್ಲ. ಅದಕ್ಕೆ ಒಬ್ಳು ಮಗಳದಿಯಂತೆ, ಮದುವೆ ಮಾಡ್ಬೇಕು ಅಂತ ಅದಾರಂತೆ. ಗಂಡಗೆ ಯಾರೋ ಹೇಳಿದ್ರಂತೆ, ಹಿಂಗೆ ಇಂತಿಂಥರು ಅವ್ರ ಮಗ ಬೆಂಗಳೂರಲ್ಲದೇ ಕೊಡ್ಬೋದು ಅಂದ್ರಂತೆ ಯಾರವ. ಅವ್ರ ಮನೆಗೆ ಹೋಗೆಲ್ಲ ಹೇಳೋಕ್ಕೆ ಇದು ಹೇಳ್ತಂತೆ, ಇಲ್ಲ ನನ್ನ ಫ್ರೆಂಡನ್ನೇ ಕೊಟ್ಟಿದ್ದು ಅಲ್ಲಿ, ಗೊತ್ತು ಅದು ಜಲ್ಜ ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು ಅಂತೇಳಿ ಹಂಗೆ ಯಾರ ಹತ್ರನೂ ನಂಬರ್ ಇಸ್ಕೊಂಡು ಫೋನ್ ಮಾಡಿತ್ತು, ಮಗಗೆ ಮದುವೆ ಮಾಡ್ತೀಯೇನೆ ಅಂತ. ನಾ ಮಾಡ್ತೀನಿ ಅಂತ ಹೇಳಿನೇ. ಹುಡುಗಿ ಭಾಳ ಚೆನ್ನಾಗದಿಯಂತೆ, ಕಾಲೇಜಿಗೆ ಓದ್ತಾ ಇದೆಯಂತೆ, ನೋಡೋಕ್ಕೂ ಭಾಳ ಚಂದ ಅದೇ, ಒಳ್ಳೆ ಹುಡುಗಿ ನೋಡು, ಕೆಲಸ ಬಗ್ಸಿ ಎಲ್ಲ ಕಲಿಸಿಟ್ಟಿನಿ ಅಂತದೆ ಅಂತಾರೆ. ಮತ್ತೆ ಅವ್ರವ್ರ ಮನೆ ಮಾಲಿನ ಸುದ್ದಿ ಹೇಳ್ಕೊಂಡೇ ಬಿಡ್ತಾರಾ? ಕೆಲಸನೂ ಕಲಿಸಿರ್ತಾರೆ, ಬುಕ್ಸಿನೂ ಕಲಿಸಿರ್ತಾರೆ. ಹಂಗಂಥೇಳಿ ಏಕಾಏಕಿ ಬಂದ್ಕೊಂಡು ಹಿಂಗೆ ಕೇಳಿ ಯಾರು ಮೂರನೇರ ಹತ್ರ ಹೇಳ್ಕಳಿಸ್ತಾರೆ, ಸೆಟ್ಲ್ಮೆಂಟ್ ಮಾಡೋ ಥರ ಅದಪ್ಪ. ಏಕದಮ್ ಅವರೇ ಬಂದು ಕೇಂಡೇ ಬಿಡ್ತಾರ ಫೋನ್ ಮಾಡಿ. ಅದೇ ಅಂತಾರೆ ಹಾಕ್ಕೊಂಡ್ಲಿ. ಮಕ್ಕಳೆಷ್ಟು ಜನ? ಮಕ್ಕಳು 2 ನಮ್ಮಂಗೆ. ನಮ್ಮಂಗೆ ಅಂದರೆ ಮತ್ತೊಂದು ಗಂಡ ಹೆಣ್ಣ? ಗಂಡು ಮಾರ, ಅವನು ಬೆಂಗಳೂರಲ್ಲಿ ಎಂಥದ ದೊಡ್ಡ ನೌಕರಿಲಿ ಅದನಂತೆ. ಹಂಗಾರೆ ಬೇಡ, ಹೇಳಿಬಿಡು. ಇಲ್ಲ ನಾ ಈ ಸತಿ ಮದುವೆ ಮಾಡಲ್ಲ, ಇನ್ನೊಂದು 4 ವರ್ಷ ಮಾಡಲ್ಲ ಅಂತ ಹೇಳು. ಮಕ್ಕದ ಮೇಲೆ ಹೊಡೆದಂಗೆ ಬೇಡ ಅಂತ ಹೇಳೋದು ಬೇಡ, ಇನ್ನು 4 ವರ್ಷ ನಾವು ಮದುವೆ ಮಾಡಲ್ಲ ಅಂತ ಹೇಳಿಬಿಡು. ಅಲ್ಲ ನಿಮಗೊಂದು ಎಂತ ಆಗ್ಯದ ಮರ್ರ, ಆಸ್ತಿ ಏನು ಭೋಗನ ನಿಮಗೆ? ಹೊತ್ತ ತಗೊಂಡತ್ತೀರಾ? ಅವನಿಗೆ ಎಷ್ಟು ಬೇಕೋ ಅವ ಮಾಡ್ತಿದ್ದಾನೆ. ಇನ್ನು ಇರೋದಂಕ ಇಲ್ಲಿ ಬೇಕಾದಷ್ಟು ಅದೇ ನಮ್ಮ ಇದಕ್ಕೆ ಸಾಕು. ಯಾರದ್ದು ಮನೇಲಿ ಬರೀ ಹೆಣ್ಮಕ್ಳು ಇದ್ದಾರೆ ಮನೇಲಿ ತಂದ್ಕೊಂಡು ಅವ್ರ ಮನೆ ಆಸ್ತಿಗಾಗಿ ಎಂತ ಹಾರೈಸ್ಬೇಕು ನೋಡೋಣ. ಮೊದಲೇ ಕಾಲ ಕೆಟ್ಟದೆ. ನಾನೇನೋ ಅವಾಗೆಲ್ಲ ಅಷ್ಟೆಲ್ಲ ಕೊಟ್ಕೊಂಡು ಇಲ್ಲಿ ಬಂದು ನೀವು ಹೇಳ್ದಂಗೆ ಕೇಳ್ಕೊಂಡು ಇದ್ದೆ ಅಂತ ಹೇಳಿದ್ರೆ ಈಗ ಹಂಗೆ ಆಗಲ್ಲ. ಇನ್ನು ಕೊಂಡ್ಕೊಂಡಂಗೆ ಮಾಡ್ತಾರೆ ಗೊತ್ತಾನೋ. ಕಡಿಗೆ ನನ್ನ ಮಗ ಅನ್ಭವಿಸ್ಬೇಕು ಅಲ್ಲಿ. ಯಾವ ಆಸ್ತಿ ಬರೋಲ್ಲ, ಯಾವ ಮನೆಯೂ ಬರೋಲ್ಲ. ಓಹ್, ನೀನೇನು ಹೊರೆ ತಂದು ಇಲ್ಲಿ ಇಳಿಸಿದ್ದು ಅಂದರೆ ಯಾಕೆ ಹೇಳೋದು? ಕೊಡ್ತೀನಿ ಅಂದಿದ್ದು 2 ಪವನ್ ಬಂಗಾರನೇ ಕೊಡಲ ನಿನ್ನ ಅಣ್ಣ ಇನ್ನೂ? ಮತ್ತೇನು ತಂದದಂತೆ? ಎಂತ ನೀ ತಂದಿದ್ದು ಬೇಕತ್ತಲ್ಲ. ನನ್ನ ಅಪ್ಪ ಬೇಕಾದಷ್ಟು ಹೇಳ್ದ, ಇಲ್ಲೇ 2 ಹೆಣ್ಣು ಇದ್ದರೆ ಒಬ್ಳು ನಾಗು ಆಸ್ತಿ ಮನೆ ಗನಾಗದೆ ರೂಢಿಸ್ಕೊಂಡು ಹೋಗ್ಬೋದು, ನಿಂಗೆ ಬೇರೆ ಯತಿ ಇರಲ್ಲ ಅಂತ. ಮಂಡ ಹಠ ಮಾಡಿದೆ ಅವಾಗ, ಬೇಡ ಅಂತ. ಈಗ ಮನೆಯವ್ರ ತನಕ ಬಂದು ಅದನ್ನೇ ಅವನು ಏಕು ಜೋಕು ನೋಡಿದ್ರೆ ಸಾಕು. ನಿನ್ನಾಗ ಎಲ್ಲರೂ ಅದನ್ನೇ ಆಗಿದ್ರೆ ನಾ ಇಷ್ಟು ಗೋಳಾಟ ಆಸ್ತಿ ಮನೆ ಮಾಡಬೇಕಿತ್ತ? ಗನಾಗ ಅದನ್ನೇ ರೂಢಿಸ್ಕೊಂಡು ಹೋಗ್ಬೋದಿತ್ತು. ಈಗೇನು ನನ್ನ ಮಗನೂ ಹಾಗೆ ಮಾಡ್ಬೇಕಂತ ಮಾಡಿ ಏನೋ ಆಗಲಿ, ಅವನಿಗೆ ಸ್ವಲ್ಪ ಆಸ್ತಿ ಸಿಕ್ಕಲಿ, ರೂಢಿಸ್ಕೊಂಡು ಹೋಗೋಕ್ಕಾಗಲಿ. ನಮ್ದು ಎಷ್ಟದೇ ಬೇಕತ್ತಲ್ಲ. ಹಾಂ, ಎಲ್ಲ ಗೊತ್ತು ಯಾರ ಮನೆಯಲ್ಲಿ ತನಕ ಇರೋಕ್ಕೆ ನೀವು ಬಂದಿದ್ದು ಅಂತ. 2 ಸತಿ ಇಲ್ಲಿ ಇರೋಕ್ಕಾಗಲ್ಲ ಅಂತ ಹೋಗಿದ್ದಂತ ವಾಪಸ್ಸು. ನಿಮ್ಮ ಈ ಸಿಡ್ಕತನ ಕಲ್ಲು ಬಿಟ್ಟಿದ್ರೆ ತಲೆ ಮೇಲೆ ಕುಟ್ತಿದ್ರು. ನಾನಾಗಿದ್ದಕ್ಕೇನೋ ಇಲ್ಲಿ ಸುಧಾರಿಸ್ಕೊಂಡು ಹೋಗಿನಿ ಅಂತನಾ? ನಂಗೆ ಗೊತ್ತಿಲ್ಲ, ಹೇಳ್ತಾರೆ.
ನೀವೇನು ಆವಾಗ ಇದು ಮಾಡಿದ್ರಿ ಅಂತ ಹೇಳಿ ಈಗ ನನ್ನ ಮಗನ ನೀವು ಅದಕ್ಕೆಲ್ಲ ಶಿಕ್ಷೆ ಹಾಕಬೇಡಿ. ಒಂದೇ ಒಂದಿನ ಹೇಳೇನೆ, ಆಸ್ತಿ ಮನೆ ಎಲ್ಲ ಏನು ನೋಡೋದಿಲ್ಲ ಅಮ್ಮ, ನನ್ನ ಹುಡುಗಿ ಎಲ್ಲಿ ಒಳ್ಳೇದಿರ್ತದೋ ಅಲ್ಲಿ ನೋಡಿ ಆಗಮ್ಮ ನಾನು ಹೇಳು ಅಪ್ಪಗೆ ಅಂತ ಹೇಳೋಗೇನಮ್ಮ. ನಾನು ಕೇಳ್ತೀನಿ ಅವನ ಹತ್ರ ಒಂದು ಸ್ವಲ್ಪ. ಅವನು ಎಲ್ಲರೂ ನೋಡಿರ್ಬೋದು, ಅವನು ಕೇಳ್ತೀನಿ, ಪಲ್ಲವಿನೂ ಕೇಳ್ತೀನಿ ಹೆಂಗೆ ಮಗು ಏನು ಎತ್ತ ಅಂತ. ಹಂಗಾರೆ ನೀ ಕೇಳು ನೋಡೋಣ, ಕೇಳು ನೀನು ನನ್ನ ಮಾತು ಮಿಕ್ಕಿ. ಎಲ್ಲ ಅವ್ನು ಹೇಳ್ದಂಗೆ ಆಗದವ್ರು ಇಲ್ಲಿ ನಾವಿರೋದು ಅಂತಕ್ಕೆ. ವಾ, ನೀವು ಮಾತ್ರ ನಿಮ್ಮ ಅಪ್ಪ ಹೇಳ್ದವ್ರನ್ನ ಬಿಟ್ಟು ಅವ್ರ ಮಾತು ಮಿಕ್ಕಿ ಬೇರೆಯವ್ರನ್ನ ಆಗ್ಬೋದು. ಅವ ಬಾರ್ದನ ಇಲ್ಲದೆ ಹೋದ ತಲೆ ಹಲ್ಟೆ ಮಾಡಬೇಡ, ಯಾವ ಕಾರಣಕ್ಕೂ ಅವನಿಗೆ ಮಾತ್ರ ಹೇಳಬೇಡ. ನರಸಿಂಹನ ಮಗಳಂತ ಏನು ನೋಡಿ ಅವ್ರ ಮನೆ ನೋಡಿಯಾ, ಕೋಳಿ ಒಡ್ಡಿ ಇದ್ದಂಗೆ ಅದೇ ಅಲ್ಲಿ. ನರ್ಮನ್ಸಿ ನಾವು ಕಾಲು ಹಾಕೋಕ್ಕಾಗಲ್ಲ ಗೊತ್ತಾನೋ. ನಾನಲ್ಲ, ನಿನ್ನ ಮಗನೇ ಕಡೆಗೆ ತಿರುಗಿ ಬೀಳ್ತಾನೆ, ಅವಾಗ ಗೊತ್ತಾಗ್ತದೆ. ಇಲ್ಲಪ್ಪ, ಮನೆಗೆಂತ ಆಗಿದೆ, ಹಳೆ ಮನೆ ಗನಾಗೆ ಅದೇ. ಹೊರಗಿಂದ ನೋಡೋಕೆ ಹಂಗೆ ಅಷ್ಟೇ, ಒಳಗೆ ಎಷ್ಟು ಗನಾಗದೆ ಗೊತ್ತಾ. ನಾ ಹೋಗಿನಪ್ಪ ಅವ್ರ ಮನೆಗೆ, ಈಗ 2ನೇ ವರ್ಷದಲ್ಲೇ ನಾ ಹೋಗಿನಿ. ಏನು ತೊಂದರೆ ಇಲ್ಲ, ಮನೆ ಗನಾಗೆ ಅದೇ. ಮನೆಯೇನು ಅನ್ನ ಹಾಕಲ್ಲ. ಅವೆಲ್ಲ ಮಾತು ಬೇಡ ನಿಂಗೆ. ಮನೆ ಅನ್ನ ಹಾಕಲ್ಲಲ್ಲ, ಹಂಗಾರೆ ನೀವು ಹೋಗಿ ಕೊಟ್ಕೆಲ್ಲೇ ಇರು. ಮನೆ ಅಂತಕ್ಕೆ ನಿಂಗೆ ನಮ್ಮ ಮನೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನು ತಾಯಿ ಮಗಳು ಕುಣಿತಿದ್ರಿ ಅವಾಗ. ಮಗನು ಸೇರ್ಕೊಂಡು ಮನೆ ಅಂತಕ್ಕೆ ಚಂದ ಮಾಡಿದ್ರಿ, ಮತ್ತೆ ಮನೆ ಏನು ಅನ್ನ ಹಾಕ್ತದಾ? ನಂಗೆ ಗೊತ್ತಿತ್ತು ಇದು ಹಿಂಗೆ ಆಗೋದು ಅಂತ. ಹೋಗಿ ನಿಮ್ಮ ಹತ್ರ ಕೇಳ್ತೀನಲ್ಲ, ದೂರಾಸೆ ಮನ್ಸನ್ನ ಬಿಸಕ. ಅಲ್ಲ ನೋಡಿ ಅಲ್ಲಿ ಇದ್ರ ಹೊಡ್ತವ, ಅದು ತವ್ರ ಮನೆ ಹತ್ರದವರಂತೆ ತಂದು ಬಿಡ್ಬೇಕಂತೆ. ಏನಿಲ್ಲದೆ ಉಂದನ್ನು ತಂದಿಲ್ಲ ಅನ್ಭವಿಸದೆ ಸಾಕಾಗಿದೆ, ಮತ್ತೊಂದು ಆ ಕಡೆದನ್ನೇ ತಂದ್ಕೊಂಡ್ರೆ ಮತ್ತೇನಿಲ್ಲ. ಅಲ್ಲ, ಈಗ ಸಾಧಾರಣ ಎಲ್ಲರ ಮನೆಯಲ್ಲೂ 1-2 ಮಕ್ಕಳಿರೋದು. ಹೇಗ ಇತ್ತು ಆಮೇಲೆ ಏನೋ ಅನುಭವಿಸೋ ಹೇಗ ಅಂತ ಹೇಳಿದ್ರೆ ಯಾಕೆ ಒಬ್ಬಳೆ ಮಗಳಿದ್ದೊಳನೆ ಯಾಕೆ ತರಬಾರ್ದು? ಇಲ್ಲ 2 ಹೆಣ್ಣು ಇದ್ದಲ್ಲೇ ಅವ್ನು ತಂದರೆ ಸ್ವಲ್ಪ ಸಿಗ್ತದೆ, ಇದ್ರ ಜೊತೆಗೆ ಅವನಿಗೆ ಸುಖವಾಗಿರೋಕೆ ಆಗ್ತದೆ. ಎಲ್ಲ ಗಂಡೆತ್ತರು ಒಂದೊಂದು ಸತಿ ಹಿಂಗೆ ಜ್ಞಾನ ಮಾಡೇ ಮಾಡ್ತಾರೆ, ನಾವೊಬ್ಬನೇ ಏನಲ್ಲ. ಅಯ್ಯೋ ಏನು ದುರಾಸೆ ಅಂತ ನಂಗೆ ನೀವು ಹೇಳೋದು ನೋಡ್ರಿ ಸಾಕು. ನಿಮ್ಮ ಮನೇಲಿ ಒಬ್ಬ ಮಗಿದ್ದಿದ್ರೆ ನೀವು ಅದನ್ನೇ ಜ್ಞಾನ ಮಾಡ್ತಿದ್ರಿ, ಎಲ್ಲರೂ ಅದರನ್ನು ನೋಡೋಣ ಅಂತ. ಇದಕ್ಕೇನೋ ಒಂದು ಬುದ್ಧಿ ಭಾಷೆ ಇಲ್ಲ ಅಂದರೆ